Let's go. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸರು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಮ್ಮ ಬಾಳೆ ಗಿಡದಲ್ಲಿ ಬಾಳೆ ಕೊನೆ ಬಿಟ್ಟಿದೆ ಅಂತ ಹೇಳಿ ತೋರಿಸ್ತಿದ್ನಲ್ಲ, ಆ ಬಾಳೆಗೊನೆ ಎಲ್ಲ ಸ್ವಲ್ಪ ಹಣ್ಣಾಗೋ ಟೈಮ್ ಬಂದಿತ್ತು. ಅದಕ್ಕೆ ಆ ಬಾಳೆಗೊನೆ ಎಲ್ಲ ಕಡ್ದಾಕ್ಬಿಟ್ಟು ಬಾಳೆ ಗಿಡನೆಲ್ಲ ಕಡ್ದಾಕಿ ಇನ್ನೊಂದು ಬಾಳೆ ಗಿಡದ್ದು ಗೊನೆ ಆಗ್ಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಟೈಟಾಗಿ ನಿಲ್ಸೋಕೆ ಅಂತೇಳಿ ಜಾಸ್ತಿ ಜಗಿ ಬೀಳ್ದಂಗೆ ಅಂತೇಳಿ ಇಟ್ಬಿಟ್ಟು, ಆಮೇಲೆ ಇದು ಕಿಡ್ನಿ ಸ್ಟೋನಿಗೆ ಒಳ್ಳೇದಲ್ವ ಬಾಳೆ ಅಂದರೆ ಗಿಡದ್ದು ನೀರು ಕುಡಿಯೋಕ್ಕೆ. ಅದಕ್ಕೆ ತೂತನೆಲ್ಲ ಮಾಡಿಬಿಟ್ಟು ಅದಕ್ಕೆ ಟೈಟಾಗಿ ಒಂದು ಕವರ್ ಕಟ್ಟಿದೆ. ಏಕೆಂದರೆ ಏನೂ ಓಡಾಡಬಾರ್ದು, ಇರುವೆ ಗೊದ್ದೆ ಎಲ್ಲ ಹೋಗ್ಬಾರ್ದು ಅಂತೇಳಿ. ಆ ಬೆಳಗ್ಗೆ ಟೈಮ್ ಎಷ್ಟು ಬಿಸಿಲಿದೆ ಅಂದರೆ ಇನ್ನೂ 8 ಗಂಟೆನೂ ಆಗಿಲ್ಲ, ಅಷ್ಟೊಂದು ಬಿಸಿಲಿದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿ ಅದನ್ನು ಕಟ್ಟಿದ್ರು. ಅದು ಕಟ್ಟಿದ್ದು ಅಳಿಸ್ಕೊಂಡಿತ್ತು. ಮತ್ತೆ ನಾನು ಇನ್ನೊಂದು ಕವರ್ ಹಾಕ್ಬಿಟ್ಟು ಕಟ್ಟಿದ್ದೆ, ಅದನ್ನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಸೀದಾ ಮತ್ತೆ ಬೇಗ ರೆಡಿಯಾಗಿ ಊರ ಕಡೆ ಹೋಗಿ ಅಲ್ಲಿ ಹೊಸ್ಮನೆ ಹತ್ರನೇ ಹೋದ್ವಿ. ಹೊಸ್ಮನೆ ಹತ್ರ ಹೋಗಿ ಅಮ್ಮ ಟೀ ಕಾಫಿ ಕೊಟ್ಟಿದ್ರು. ಟೀ ಕಾಫಿನೆಲ್ಲ ಕುಡ್ಕೊಂಡು ಅಲ್ಲಿಂದ ನಮ್ಮ ಮೇಡಮ್ ಬಂದಿದ್ದರು, ಅವ್ರನ್ನೂ ಕರ್ಕೊಂಡೋಗಿದ್ವಿ. ಅವರನ್ನು ಅಲ್ಲಿ ಟೀ ಕೊಟ್ಟು ಅಲ್ಲಿಂದ ಸೀದಾ ಊರ ಕಡೆ ಹೊರಟು ಅವರು ಊರಿಗೆ ಹೋದರು. ನಮ್ಮ ಮನೆಗೆ ಹೋಗಿ ಅಮ್ಮಲ್ಲೇ ಚಿಕನ್ ಸಾಂಬಾರು, ಚಿಕನ್ ಕಾಳು ಎಲ್ಲ ಮಾಡ್ತಿತ್ತು. ಏಕೆಂದರೆ ದೇವಸ್ಥಾನಕ್ಕೆ ತಳಿಗೆ ಮಾಡಿದ್ದು. ಅದಕ್ಕೆ ಬೇಗನೆ ಅಡುಗೆ ಮಾಡಬೇಕಂತೇಳಿ ಅಡುಗೆ ಮಾಡಿಟ್ಟು, ಮತ್ತು ಇದು ಕಬಾಬಿಗೆ ಮತ್ತು ಬಿರಿಯಾನಿಗೆ ಎಲ್ಲ ಎತ್ತಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿತ್ತು, ಅದು ಆಗೋಷ್ಟೊತ್ತಿಗೆ. ಆಮೇಲೆ ಅಮ್ಮ ಹೊಸ ವಾಷಿಂಗ್ ಮಿಷಿನ್ ತೊಗೊಂಡಿದ್ರು. ಆ ವಾಷಿಂಗ್ ಮಿಷಿನ್ದು ಪೂಜೆ ಮಾಡಿರಲಿಲ್ಲ ಅಂತೇಳಿ ಆ ವಾಷಿಂಗ್ ಮಿಷಿನ್ ಪೂಜೆ ಮಾಡಿ ಎಲ್ಲನೂ ಬಟ್ಟೆ ಹಾಕೋಕ್ಕೆ ಅಂತೇಳಿ ರೆಡಿ ಮಾಡಿದ್ರು. ಅಷ್ಟರೊಳಗೆ ನಮ್ಮ ಅಡುಗೆ ಎಲ್ಲ ರೆಡಿ ಮಾಡ್ತು ಅಂತೇಳಿ ನಾವು ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನಕ್ಕೆ ಹೋಗಿ ಎಡೆ ಕೊಟ್ಟು ಬರಬೇಕು. ಅದಕ್ಕೆ ನಾವು ದೇವರಿಗೆಲ್ಲ ಪೂಜೆ ಮುಗಿಸ್ಕೊಂಬಿಟ್ಟು ನನ್ನ ಮಗಳನ್ನೂ ಕರ್ಕೊಂಡೋಗಿ, ನನ್ನ ಮಗಳು ಹೆಂಗೆ ವೀಡಿಯೋ ಮಾಡಿದ್ದಾಳೆ ನೋಡಿರಿ. ಆಮೇಲೆ ನಾನೊಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆಲ್ಲ ಕೈ ಮುಖಂಡು ಸೀದಾ ಮನೆ ಹತ್ರ ಬಂದ್ಬಿಟ್ಟು ಸಾಂಬಾರು ಏನು ತಿನ್ನೋಕೆ ಹೋಗಲಿಲ್ಲ. ಸಾಂಬಾರು ಮಧ್ಯಾಹ್ನ ಸಾಂಬಾರು ಆಮೇಲೆ ತಿಂದಾಗುತ್ತೆ ಅಂತ ಹೊಟ್ಟೆ ಹಸ್ತಿತ್ತು ಅಂತ ಬಿರಿಯಾನಿ, ಕಬಾಬು ಮತ್ತು ಕಾಳು ಹಾಕೊಂಬಿಟ್ಟು ಎಲ್ಲ ಊಟ ಮಾಡಿ ಭರ್ಜರಿಯಾಗಿ ಅಲ್ಲಿಂದ ಏನೇನು ಮಾಡಿದ್ದು ಅದನ್ನೆಲ್ಲ ಚೀಲ್ಗಳು ಹಂಗೆ ಇಟ್ಕೊಬಿಟ್ಟು ತಪ್ಪಲಿ ಸಮೇತಾಗೆ ಸೀದಾ ಹೊಸ್ಮನೆ ಹತ್ರ ಹೊರಟ್ವಿ. ಯಾಕೆಂದರೆ ಅಲ್ಲಿ ನನ್ನ ತಮ್ಮ ಇದ್ದು ಇಷ್ಟೊತ್ತರು ಬಂದಿಲ್ಲ ಅಂತಿದ್ದ. ನನ್ನ ಮಗಳು ಇವ್ರ ಮನೆ ಹತ್ರ ಹೋಗಿ ಆಟ ಆಡುತ್ತಾನೆ ಇರ್ತಾಳೆ. ಅವ್ರ ಮನೆ ಬೆಕ್ಕಿದೆ, ಅವ್ರ ಮನೆ ಬಿಟ್ಟು ಅಲ್ಲಾಡಲ್ಲ. ಅದಕ್ಕೆ ಮತ್ತೆ ಅವಳನ್ನ ನಮ್ಮಮ್ಮ ಹುಡುಕೊಂಬಂದು ಅವಳನ್ನೆಲ್ಲ ಕರ್ಕೊಂಬಂದು ಸೀದಾ ಹೊಸ್ಮನೆ ಹತ್ರ ಹೋದ್ವಿ. ನೈಟು ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಬಿಟ್ಟು ಏನು ತಿನ್ನಿಸ್ತಿದ್ದಾಳೆ ನನ್ನ ಮಗಳು, ತಿನ್ನಮ್ಮ ಅಂತ ಹೇಳ್ಬಿಟ್ಟು ಅವಳದೊಂದು ವೀಡಿಯೋ ಮಾಡ್ಕೊಂಡು ಅದಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಊಟ ಮಾಡೋಕ್ಕಾಗ್ತಿಲ್ಲ, ಲೇಟಾಗಿ ಊಟ ಮಾಡೋದಕ್ಕೆ. ಆಮೇಲೆ ವಾಕಿಂಗೆಲ್ಲ ಹೋಗಿ ಸುಬ್ಬಿನೆಲ್ಲ ವಾಕಿಂಗ್ ಕರ್ಕೊಂಡೋಗ್ಬೇಕಿತ್ತು. ವಾಕಿಂಗೆಲ್ಲ ಕರ್ಕೊಂಬಂದು ಎಲ್ಲ ಮಲ್ಕೊಂಡ್ಮೇಲೆ 10:30 ಸ್ವಲ್ಪ ರೈಸ್ ತಿಂದ್ಬಿಟ್ಟು ಮಲ್ಕೊಂಡೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಜೈ ಆಂಜನೇಯ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.